ಶಾಪಿಂಗ್ ಮಾಡಕ್ ನಮ್ ಸಿಸ್ಟರಿಗೆಲ್ಲ ಇಲ್ಲಿ ಕರ್ಕೊಂಡ್ ಬಂದು ಚಾರ್ಮಿನಾರ್ ನೋಡಿ. ಇಲ್ಲಿ ಇವಾಗ ಟೈಮ್ ಎಷ್ಟಾಯ್ತು ಅಂದ್ರೆ 12:16 ಆಗಿದೆ. ಇವಾಗ ನೋಡೋಣ ಏನೋ ಸ್ಕೆಚ್ ಆಗ್ಬೇಕು ಇವಾಗ ಬೇರೆ ಕಡೆ. ಅಲ್ಲೇನೋ ಇದೆಯಪ್ಪ ಬಾಜು, ಅಲ್ಲೋ ನೋಡ್ಬೋದು. ನೋಡೋಣ ಮತ್ತೇನಿದೆ ಅಲ್ಲಿ. ಎಲ್ಲ ಬರೀ ಶಾಪಿಂಗ್ ಶಾಪಿಂಗ್ ಎಲ್ಲೆಲ್ಲಿ ನೋಡಿದ್ರು ಬಟ್ಟೆ ಬ್ಯಾಗ್. ಸೊ ಇಲ್ಲಿಂದ ನೆಕ್ಸ್ಟ್ ಪ್ಲ್ಯಾನ್ ಏನು ಮಾಡೋಣ ಅಂದರೆ ಊಟ ಮಾಡೋಣವಾ ಏನು ಮಾಡೋಣ ನೋಡ್ತಿದ್ದೀನಿ. ಕಬ್ನಲ್ಲಿ ಕುಡಿಯೋಣ ಬಾರಪ್ಪ, ಕಬ್ನಲ್ಲಿ ಕುಡಿಯೋಣ. ಎಷ್ಟು ಸೆಕೆ ಅಂದರೆ ಕಬ್ನಲ್ಲಿ ಕೊಡೋಣ ಅನಿಸ್ತಿದೆ. ಅದೇ ತಂಪಗಾಯ್ತಪ್ಪ ಫುಲ್ಲು, ಟೈಪ್ ಎನರ್ಜಿ ಬಂದಂಗೆ ಇದು. ಒಂದು ಸೈಡ್ ಉರಿ ಬಿಸಿಲು ಸೆಕೆ, ಆದರೆ ನಮ್ಮೂರಷ್ಟಿಲ್ಲ. A few moments later. ಇದು ಚಾರ್ಮಿನಾರ್ ಗಲ್ಲಿಗಳು, ಇಲ್ಲೆಲ್ಲ ಫುಲ್ ಶಾಪಿಂಗ್ ಇಂದ ಇದಿದೆ. ನೋಡ್ಬೋದು ನೀವು, ಫುಲ್ಲು ಬಟ್ಟೆ. ನಮ್ಮ ಮುಸ್ಲಿಂ ಫ್ರೆಂಡ್ಸ್ಗಳಿಗೆಲ್ಲ ಇಲ್ಲಿ ಬಟ್ಟೆ ಸೂಪರ್ಗಳಿವೆ. ಆ್ಯಕ್ಚುಲಿ ಅವರೆಲ್ಲ ಮದುವೆಗೆಲ್ಲ ತಗೊಳ್ಳೋ ಬಟ್ಟೆಗಳೆಲ್ಲ ಇಲ್ಲಿ ಇದೆ ಸುಮಾರು. ಇವಾಗ ನಾನು ಬಂದುಬಿಟ್ಟು ಇವಾಗ ಚೌಮಹಲ್ ಪ್ಯಾಲೇಸಿಗೆ ಹೋಗ್ತಿದ್ದೀನಿ ನಾನು. ಅಲ್ಲಿ ಮುಗಿಸಿ ನೋಡ್ಬೇಕು ಇವಾಗ ಏನು ಮಾಡೋದು ಅಂತ. ಚಾರ್ಮಿನಾರಿಂದ 600 ಮೀಟರ್ಸಲ್ಲಿ ಚೌಮಹಲ್ ಅಂತ ಅಲ್ಲೇನಿದೆ ಅಂತ ನೋಡ್ಕೊಂಡು ಬರೋಣ ಇವಾಗ. ಫುಲ್ ಎಕ್ಸಸೈಸ್ ಗುರು, ನಡ್ದಿ ಒಂದ್ಸತಿ ಹೆದರಿಕೆ ಆಗೋದು ಗುರು. ಯಾರಾದ್ರೂ ಬಂದು ರಪಕ್ಕಂತ ಕ್ಯಾಮ್ರಾನ ಎತ್ಕೊಂಡು ಹೋಗ್ಬಿಟ್ಟ ಅಂದ್ರೆ ಮರ್ತೋಗೋದೆ, ಮತ್ತೆ ಹುಡ್ಕೋದೊಂದು ಸೆಕೆಂಡರಿ. ಅದೇ ಗಟ್ಟಿ ಇಟ್ಕೊಂಡಿದ್ದೀನಿ ಕ್ಯಾಮ್ರಾನ ನಾನು, ಬೀಳ್ದಿರೋ ಹಂಗೆ. ಚೌಮಹಲ್ ಪ್ಯಾಲೇಸ್ ಈ ಮುಖ್ಯ ದ್ವಾರ ನೋಡಿ, ಸೂಪರ್ ಆಗಿದೆ. ಚೌಮಹಲ್ ಪ್ಯಾಲೇಸ್ ಹೆಸರೇ ವಿಭಿನ್ನವಾಗಿದೆ ಮಾತ್ರ. ನೋಡಿ ಕಾರಂಜಿ ಹಾಕಿದ್ದಾರೆ. ಈ ಪ್ಯಾಲೇಸ್ ಬಂದ್ಬಿಟ್ಟು ಚೌಮಹಲ್ ಪ್ಯಾಲೇಸ್ ಅಂತ. ಮತ್ತು ಇದು ಆ್ಯಕ್ಚುಲಿ ಕುತುಬ್ ಶಾ ಡೈನೆಸ್ಟಿ ಟೈಮಲ್ಲಿ ಮಾಡಿರೋದು, ನಿಜಾಮ್ಸ್ ಟೈಮಲ್ಲಿ. ಸೊ ಇದು ಚೌಮಹಲ್ ಪ್ಯಾಲೇಸ್ ಯಾಕಂತಾರೆ ಅಂದರೆ ಈ ಟೋಟಲ್ ಕಾಂಪೌಂಡ್ ಏನಿದೆಯಲ್ಲ ಇದರೊಳಗೆ ಟೋಟಲ್ 4 ಪ್ಯಾಲೇಸ್ಗಳಿವೆ. ಸೊ ಇದನ್ನು ಚೌಮಹಲ್ ಪ್ಯಾಲೇಸ್ ಅಂತ ಕರೀತಾರೆ ಆ್ಯಕ್ಚುಲಿ ಬಂದುಬಿಟ್ಟು. ಸೊ ಇವಾಗ ಒಳಗೆ ಹೋಗಿ ನೋಡೋಣ ಹೇಗಿದೆ ನೋಡಿ ಒಳಗೆ. ಕ್ರೇಜಿ. ಈ ಝೂಮರ್ಗಳೇ ಫುಲ್ ಗ್ಲಾಸ್. ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಒಳಗೆ ಈ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೂಪರ್ ಆಗಿದೆ ಮಾತ್ರ ಈ ಝೂಮರ್ಗಳು. ಮತ್ತು ಇಲ್ಲಿ ದರ್ಬಾರ್ಗಳೆಲ್ಲ ಇಲ್ಲೇ ನಡೀತಿತ್ತು, ರಾಜರ ನಿಜಾಮ್ಗಳೆಲ್ಲ ದರ್ಬಾರ್ಗಳು ಇಲ್ಲೇ ಮಾಡ್ತಿದ್ರು. ನೋಡಿ ಹೇಗಿದೆ ಮಾತ್ರ ರಾಯಲ್ ಅಪ್ಪ ಇವ್ರ ಜನ. ಈ ದರ್ಬಾರ್ ಮಾತ್ರ ಸೂಪರ್ ಇದೆ, ಹೇಗಿದೆ ನೋಡಿ. ಈ ದರ್ಬಾರಿಗೆ ಬರೋಕ್ಕೇನೆ ಖುಷಿ ಆಗ್ತಿತ್ತು ಅನ್ಸುತ್ತೆ ಎಲ್ರಿಗೂ ಆಗಿನ ಕಾಲದಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಆ ಲೈಟ್ಸ್ ಎಲ್ಲ ಆನ್ ಮಾಡಿದ್ರೆ ಮತ್ತೆ ಏನು ಸೂಪರ್. ಇದೇ ಲೈಟು ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಒಳಗೆ ಲೈಟ್ಸ್ ಆನ್ ಆದ್ಮೇಲೆ ಹಿಂಗೆ ಕಾಣುತ್ತೆ ಝೂಮರ್ಗಳೆಲ್ಲ. ಇವೆಲ್ಲ ನಿಜಾಮ್ ಅವರ ಫೋಟೋಗಳು. ಆಗಿನ ಕಾಲದಲ್ಲಿ ದರ್ಬಾರ್ಗಳು ಹೆಂಗೆ ನಡೀತಿದ್ವು ಅನ್ನೋದಕ್ಕೆ ಇದೊಂದು
ಪೇಂಟಿಂಗ್ಗೆ ಉದಾಹರಣೆ ಬರ್ದಿರ ನೋಡಿ. ಇದೊಂದು ಟ್ರೋಫಿ ನೋಡಿ, ಇದೆಲ್ಲ ಫೋಟೋಸ್ಗಳಿವೆ ಇಲ್ಲಿ. ಇವಾಗ ನಾವಿಲ್ಲಿ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀನಿ. ಸೊ ಇಲ್ಲಿ ಆರ್ಟಿಫ್ಯಾಕ್ಟ್ಸ್ಗಳು ಮತ್ತು ಆವಾಗಿನ ಟೈಮಿನ ಬಟ್ಟೆಗಳೆಲ್ಲ ಇದೆ ಇಲ್ಲಿ ಆ್ಯಕ್ಚುಲಿ ಫುಲ್ಲು. ಮತ್ತು ಬ್ರಿಟಿಷರ್ ಟೈಮಿಂದ ಅವ್ರ ಕ್ಯಾಪ್, ಶೂಸ್ಗಳು ಎಲ್ಲ ಇದೆ. ಸೊ ಇದು ನಾನು ವ್ಲಾಗ್ ತೆಗಿತಿರೋದು ಇವಾಗ. ಆ್ಯಕ್ಚುಲಿ ಒಳಗೆ ಗೋಪುರ ಎಲ್ಲವೂ ಇಲ್ಲ, ಅದಕ್ಕೆ ಮೊಬೈಲಲ್ಲೇ ತೆಗಿತಿದ್ದೀನಿ. ಸೊ ಈ ಮ್ಯೂಸಿಯಮಲ್ಲಿ ಫುಲ್ಲು ಆರ್ಟಿಫ್ಯಾಕ್ಟ್ಸ್ಗಳು ಮತ್ತು ಆ್ಯಂಟಿಕ್ ಪೀಸಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಮೇಲಿಂದಾನು ದರ್ಬಾರ್ ನೋಡ್ಬೋದು, ಕೇಳ್ಬೋದು. ಮುಂಚೆ ಏನು ಮಾಡ್ತಿದ್ದೆ ಅಂದರೆ ಇಲ್ಲಿ ಸುತ್ತಲೂ ಅಲ್ಲಿ ಕಿಟಕಿಗಳಿವೆ, ನೀವು ನೋಡ್ಬೋದು. ಇಲ್ಲಿಂದ ನಿಂತ್ಕೊಂಡು ದರ್ಬಾರ್ ಕೇಳ್ತಿದ್ರು ರಾಜರದು. ಜರ್ಫೆ ಆಬ್ ಅಂತ ಪರ್ಷಿಯನ್ ನೇಮ್ ಇದೆ ಅದರಲ್ಲಿ. ಕ್ರೇಜ್ ಇದೆ, ಫುಲ್ ರೂಮ್ ತುಂಬಾ ಇದನ್ನೇ ತೂಗಾಡ್ತಿದ್ದಾರೆ ಇಲ್ಲಿ. ತಲ್ವಾರ್ಗಳು ನೋಡಿ, ಸಿಕ್ಕಾಪಟ್ಟೆ ವೇಟ್ ಇರತ್ತೆ ಈ ತಲ್ವಾರ್ಗಳು. ಶೀಲ್ಡ್ ತಲ್ವಾರ್ ನೋಡ್ಗುರು. ಇದು ಡ್ಯಾಗರ್ಸ್ಗಳು ನೋಡಿ, ಇದೆಲ್ಲ ಡ್ಯಾಗರ್ಸ್ಗಳು. ಇದೆಲ್ಲ ರೈಫಲ್ಸ್ಗಳು ಅವ್ರದ್ದು. ಡಬಲ್ ಬ್ಯಾರಲ್ ರೈಫಲ್, ಸಿಂಗಲ್ ಬ್ಯಾರಲ್, ಇದು .2 ರೈಫಲ್ಗಳೆಲ್ಲ ಇವೆ ಇಲ್ಲಿ. ಆ್ಯಕ್ಚುಲಿ .2 ರೈಫಲ್ ನಾನು ಯೂಸ್ ಮಾಡಿದ್ದೀನಿ. ಆಮೇಲೆ ಇವರು ದ ಮೈಸೂರಾಮ್ ರೆಜಿಮೆಂಟ್ ಎಟ್ ದ ಬರ್ತ್ಡೇ ಪರೇಡ್ ಆಫ್ ದ ನಿಜಾಮ್ ಅಂತ 1935 ತೆಗೆದಿರೋ ಫೋಟೋ ಇದು ಎಲ್ರದ್ದು. ಕ್ರೇಜಿ ಇದೆ ಗುರು ಇದೆಲ್ಲ. ಎಷ್ಟು ವೇಟ್ ಇರ್ಬೋದು ಇದು. ಇದೆಲ್ಲ ಆರ್ಮರ್ಗಳು, ಅಲ್ಲಿ ಚೆಸ್ಟ್ ಪ್ಲೇಟು, ಆಮೇಲೆ ಹೆಲ್ಮೆಟ್ಟು, ಆರ್ಮ್ ಗಾರ್ಡ್ಗಳು ನೋಡಿ ಹೆಂಗಿತ್ತು. ಫುಲ್ ಹ್ಯಾಂಡ್ ಮೇಡ್ ಇದೆಲ್ಲ. ಎಷ್ಟು ವೇಟ್ ಇರ್ಬೋದು ಇದು ಅಪ್ಪ. ಇದೆಲ್ಲ ಲೆದರ್ ಶೀಲ್ಡ್ಗಳು. ಮತ್ತೆ ಇದಕ್ಕೆ ಆಕ್ಚುಲಿ ಇದಿದೆಯಲ್ಲ ಇಲ್ಲಿ ಫಿಶ್ ನೈಫ್ ಅಂತ ಹೇಳ್ತಾರೆ ಅದಕ್ಕೆ. ಆವಾಗಿನ ಕಾಲದ್ದು ಸ್ವಿಸ್ ಆರ್ಮಿ ನೈಫ್ ನೋಡ್ಬೋದು ಇಲ್ಲಿ. ಇದರಲ್ಲಿ ಬಾಚಣಿಗೆಯಿಂದ ಹಿಡಿದು ಸ್ಕ್ರೂ ಡ್ರೈವರ್ ಇಂದ ಹಿಡಿದು ಎಲ್ಲದೂ ಇದೆ ಗುರು ಇದರಲ್ಲಿ. ಆಕ್ಚುಲಿ ಇಲ್ಲಿ ಎಲ್ಲ ವೆಪನ್ಗಳ ಹೆಸರುಗಳಿವೆ ನೋಡಿ. ಪಾಸ್ ಮಾಡ್ಕೊಂಡು ಬೇಕಾದ್ರೆ ಓದ್ಕೊಳ್ಬಹುದು. ಇದು ಚೌಮಹಲ್ ಹಿಂದೆ ಮತ್ತೊಂದು ಪ್ಯಾಲೇಸ್ ಇದೆಯಪ್ಪ, ನೋಡೋಣ. ಇಲ್ಲಿ ಆಕ್ಚುಲಿ ಒಳಗೆ ಎಂಟ್ರಿ ಇಲ್ಲ. ಒಳಗೆ ಫ್ಯಾನ್ ಎಲ್ಲ ಆನ್ ಮಾಡಿ ನೋಡ್ಬೋದು. ಎಲ್ಲ ಸೋಫಾಗಳು, ಕ್ಲಾಕ್ ನೋಡಿ, ಸಿಡಿಪೆತ್ತಾರೆ. ಕಾರ್ ಕಲೆಕ್ಷನ್ ನೋಡಿ. ಅಯ್ಯೋ ಎಷ್ಟು ದೊಡ್ಡದಿದೆಪ್ಪ ಕಾರು. ಭಾಯ್ ಇದು ಎಪಿಕ್ ಕಾರ್ ಅಂದ್ರೆ ಹೈಡ್ರಾ ಕಾರ್. ಕ್ರೇಜಿ ಬ್ರೋ, ಕ್ಲಾಸಿಕ್. ಈ ಕಾರ್ ಬಂದು ಫೋರ್ಡ್ ಟೂರರ್ ಅಂತ 1934 ಇಂದು ಟೈಮಿನ ಕಾರ್ ಅದು.
ಈ ಕಾರ್ ಬಂದು ಇದು ಫಿಯೇಟ್ ಕಾರ್. ಇದ್ರ ಹೆಸರು 200 ಟೂರಿಂಗ್ ಸಿಡಾನ್ ಅಂತ. ಏನಿದೆ ಗುರು ಕಾರ್, ಪಿಕ್ ನೋಡಿ ಹೆಸರು ಟೂರಿಂಗ್ ಸಿಡಾನ್ ಡ್ಯೂಲೆಕ್ಸ್. ಕ್ರೇಜಿ. ಇಲ್ಲಿ ಬಂದ್ಬಿಟ್ಟು ವಿಂಟೇಜ್ ಜೀಪ್ಸ್. ಅಲ್ಲ ವಿಂಟೇಜ್ ಜೀಪ್ಗಳು. ಕ್ರೇಜಿ. ಇಲ್ಲಿ ನೋಡಿ, ಸೀಟ್ಗಳನ್ನೆಲ್ಲ ರಿಪೇರಿ ಮಾಡ್ತಿದ್ದಾರೆ. ಇದನ್ನ क्या बोलते हैं भैया इसको? क्या बोलते हैं इसको? घोड़ों के साथ बग्गी. अच्छा. ಟೋಟಲ್ ಆಗಿ ಅಫ್ಜಲ್ ಮೆಹಲ್, ಅಫ್ತಾಬ್ ಮೆಹಲ್ ಮತ್ತೆ ಮೆಹತಾಬ್ ಮೆಹಲ್ ಅಂತ. ಅದರಲ್ಲಿ ಒಂದು ವಿಂಟೇಜ್ ಕಾರ್ ಕಲೆಕ್ಷನ್ ಇರೋ ಜಾಗ ಇದೆ. ಅಲ್ಲಿ ಹಳೆ ಕಾರ್ಸ್ಗಳು ಹಾಗೂ ಬೈಕ್ಗಳು ಇವೆ. ಅಲ್ಲಿ ಸೂಪರ್ ಇದೆ ಮಾತ್ರ ಕಲೆಕ್ಷನ್, ಏನೇ ಆಗಲಿ. ಇವಾಗ ಆಯ್ತು, ಇಲ್ಲಿ ಮ್ಯಾಕ್ಸಿಮಮ್ ಮುಗೀತು. ಒಂದೆರಡು ಮಹಲ್ಗಳು ಕ್ಲೋಸ್ ಇಟ್ಟಿದ್ದಾರೆ, ಮೋಸ್ಟ್ಲಿ ರಿಪೇರಿ ನಡೀತಿದೆ ಅನ್ಸುತ್ತೆ. ಇಲ್ಲೆಲ್ಲ ಆಗಿದೆ. ಸೊ ಚೌಮಹಲ್ ಪ್ಯಾಲೇಸ್ ಇವಾಗ ನೋಡಿ ಮುಗ್ದಿದೆ. ಇವಾಗ ಲೆಟ್ಸ್ ಗೋ ಟು ಪಿಸ್ತಾ ಹೌಸ್. ಹೊಟ್ಟೆ ಎಸಿತಿದೆ ಗುರು. ಅವಾಗ ಹೊಟ್ಟೆ ಊಟ ಮಾಡಿ ಹೊಟ್ಟೆ ತುಂಬ. ಆಕ್ಚುಲಿ ಫೇಮಸ್ ಇದೆ ಅಂತ ಇಲ್ಲಿ ಪಿಸ್ತಾ ಹೌಸಲ್ಲಿ ಹೈದರಾಬಾದಿ ಬಿರಿಯಾನಿ. ಅಲ್ಲಿ ಹೋಗಿನೇ ಸಿಗೋಣ ನಿಮ್ಮನ್ನ. A few moments later. ಸೊ ಇವಾಗ ಪಿಸ್ತಾ ಹೌಸಲ್ಲಿ ಊಟ ಮಾಡಿ ನಾನು ಮಧ್ಯಾಹ್ನ ಹಾಸ್ಟೆಲಿಗೆ ಹೋಗಬೇಕು. ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಹುಸೇನ್ ಸಾಗರ್ ಹತ್ರ ಹೋಗ್ತೀನಿ. ಅದನ್ನು ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ, ಹುಸೇನ್ ಸಾಗರ್ ವ್ಲಾಗು. ಸೊ ಅಂಟಿಲ್ ದೆನ್ ಕೀಪ್ ಹಸ್ಲಿಂಗ್, ಟೇಕ್ ಕೇರ್, ಬಾಯ್.